ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಹೆಂಗಿದ್ರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ನೋಡ್ರಿ. ಇವತ್ತು ನೋಡಿ ಒಂದು ಉತ್ತರ ಕರ್ನಾಟಕದ ಸ್ವೀಟ್ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ. ನಮ್ಮ ಒಂದು ಉತ್ತರ ಕರ್ನಾಟಕದ ಏನಪ್ಪ ಅಂತಂದ್ರೆ ಸೌತಿ ಬೀಜದ ಹುಗ್ಗಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಇದು ವಿಶೇಷವಾಗಿ ನಮ್ಮ ಹಳ್ಳಿಗಳ ಸೈಡೆಲ್ಲ, ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಇವನ್ನೆಲ್ಲ ಬೇಸಿಗೆ ದಿನದಲ್ಲಿ ಮಾಡಿರ್ತೀವಿ ನಾವು. ಅದನ್ನು ಈ ಒಂದು ಏನಾದರೂ ಸ್ವೀಟ್ ಮಾಡುವಾಗ ಈ ಥರ ಒಂದು ಏನು ಮಾಡಿಟ್ಕೊಂಡಿರ್ತೀವಲ್ಲ ಸೌತಿ ಬೀಜಗಳನ್ನು, ಅದರಿಂದ ನಾವು ಸ್ವೀಟನ್ನು ತಯಾರು ಮಾಡ್ಕೊಳ್ತೀವಿ. ಆ ಒಂದು ರೆಸಿಪಿಯನ್ನು ಬನ್ನಿರಿ ಹಾಗಾದ್ರೆ ತೋರಿಸ್ಕೊಡ್ತೀನಿ. ಗೋಧಿ ಹಿಟ್ಟಿನಿಂದ ಮಾಡಿದ ಒಂದು ಬೌಲ್ ಸೌತಿ ಬೀಜ ತಗೊಂಡಿದ್ದೇನ್ರಿ ನಾನು. ಬೇಕಾದ್ರೆ ನೀವು ಉಂಡಿ ರವದಾಗೂ ಮಾಡ್ಕೋಬಹುದು ಇವನ್ನ. ಆ ನಂತರ ಒಂದು 7ರಿಂದ 8 ಬಾದಾಮಿ, ಬೆಲ್ಲ, ಏಲಕ್ಕಿಕಾಯಿ, ಹಾಲು ಮತ್ತು ಬಡೆ ಸೊಪ್ಪನ್ನ ತಗೊಂಡಿದ್ದೇನ್ರಿ. ಇವಾಗ ನೋಡ್ರಿ, ನಾವು ಗ್ಯಾಸ್ ಮೇಲೆ ಅಂದ್ರೆ ಒಲೆ ಮೇಲೆ ಒಂದು ಬಾಣಲೆನಿಟ್ಟು ಒಂದು ಚರ್ಗಿ ಆಗುವಷ್ಟು ನೀರನ್ನ ಹಾಕೊಳ್ರಿ. ಯಾಕಂದ್ರ ಆ ನೀರ್ನಾಗ ಇವೆಲ್ಲ ಸೌತಿ ಬೀಜ ಕುದಿಬೇಕ್ರಿ. ಇದು ನಾವು ಚಳಮಳ ಅಂತ ಕಾಸ್ಬೇಕ್ರಿ. ನಾವೇನು ರೊಟ್ಟಿ ಜಿಗಟ್ ಹಾಕೊಂತಲ್ಲ ಆ ತರ ನೀರ್ ಕಾಯ್ಬೇಕು. ಆ ತರ ನೀರ್ ಕಾದಾದ ನಂತರ ನಾವ್ ಏನ್ ಸೌತಿ ಬೀಜ ತಗೊಂಡಿದ್ರಲ್ಲ ಆ ಸೌತಿ ಬೀಜನ ಹಾಕ್ಬೇಕು. ಆನಂತರ ಬಾದಾಮಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೇನ್ರಿ. ನಾನು ಇಲ್ಲಿ ಯಾವುದೇ ರೀತಿಯ ತುಪ್ಪ ಇದನ್ನೇನು ಬಳಸ್ತಾ ಇಲ್ಲ. ಆನಂತರ ಈ ಕುದಿತಾ ಇರೋ ಸೌತಿ ಬೀಜದಲ್ಲಿ ಬಾದಾಮಿ ಮತ್ತು ಏಲಕ್ಕಿ ಪುಡಿಯನ್ನ ಹಾಕೊಂಡು ಕುದಿಸ್ಬೇಕ್ರಿ. ತುಂಬಾ ರುಚಿ ಆಗ್ತೈತಿ. ಹಂಗನ ನಾನು ಇದಕ್ಕೆ ಸ್ವಲ್ಪ ಬಡೆ ಸೊಪ್ಪನ್ನು ಕೂಡ ಜಜ್ಜಿ ಹಾಕೊಳ್ತಾ ಇದ್ದೇನೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರ್ತೈತಿ, ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರ್ತೈತ್ರಿ. ಹಂಗಾಗಿ ಇದನ್ನ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡ್ರಿ. ಯಾಕಂದ್ರ ಅದು ಫುಲ್ಲು ಸೌತಿ ಬೀಜ ನೀರಿನಲ್ಲಿ ಕುದಿಬೇಕ್ರಿ. ಅನಂತರ ಇದಕ್ಕೆ ಬಾಯಿ ಮುಚ್ಚಿ ಬಿಡ್ರಿ. ಇದ್ರ ಒಂದು ಮುಚ್ಚಳವನ್ನ ಮುಚ್ಚಿ ಒಂದು ನಿಮಿಷ ಕುದಿಸ್ಬಿಟ್ಟೆ ಅಂದ್ರೆ ಇದು ಫುಲ್ ಕುದ್ದಿರ್ತೈತಿ. ಆ ನಂತರ ಇದಕ್ಕೆ ನಾವು ಜಜ್ಜಿ ಏನ್ ಇಟ್ಕೊಂಡಿದ್ವಲ್ರಿ ಬೆಲ್ಲನ, ಆ ಬೆಲ್ಲನ ಹಾಕೋರಿ. ಇದು ಬೆಲ್ಲ ಪೂರ್ತಿ ಕರಗ್ಬೇಕ್ರಿ. ಇದಕ್ಕೇನು ಆಣಗಿಣ ಏನು ಹಿಡಿಯಂಗಿಲ್ರಿ. ಕರಗೋವರೆಗೂ ಮಾತ್ರ ಅಷ್ಟ ಕುದಿಸ್ಬೇಕು. ಒಂದು 2ರಿಂದ 3 ನಿಮಿಷದೊಳಗ ಕುದ್ದು ಬಿಡ್ತೈತಿ. ಆ ನಂತರ ಇದಕ್ಕೆ ಒಂದು 2 ನಿಮಿಷ ಇದನ್ನ ಕ್ಲೋಸ್ ಮಾಡ್ಬಿಡ್ರಿ ಬಾಯಿ ಮುಚ್ಚಿ. ಅಂದ್ರ ಚಂದಾಗ ಕುದಿತೈತಿ. ಇಲ್ಲಾಂದ್ರ ಸ್ವಲ್ಪ ಗಂಟು ಇದಂಗ ಆಗ್ಬಿಡ್ತಾವ. ಅಂದ್ರೆ ಕುದ್ದಿರಂಗಿಲ್ಲಲ್ರಿ, ಸ್ವಲ್ಪ ಇದು ಆಗ್ತೈತಿ, ಗಟ್ಟಿ ಆಗ್ತೈತಿ. ಹಂಗಾಗಿ ಒಂದ್ 2 ನಿಮಿಷ ಇದ್ರ ಬಾಯಿ ಮುಚ್ಚಿದೆ ಅಂದ್ರೆ ಪೂರ್ತಿ ಅಳ್ಕೊಂಡ್ಬಿಟ್ಟಿರ್ತೈತ್ರಿ. ಭಾಳ ಟೇಸ್ಟ್ ಆಗ್ತೈತಿ ಹುಗ್ಗಿ, ಸೌತಿ ಬೀಜದ ಹುಗ್ಗಿ ಅಂತ ಹೇಳಿ. ಇದನ್ನ ತಟ್ಟನಂತ ಹೇಳಿ ಆಗ ಮಾಡ್ಕೋಬಹುದು ನೋಡ್ರಿ. ಎಷ್ಟು ಒಂದು 5 ನಿಮಿಷನಾಗ ಹುಗ್ಗಿ ರೆಡಿ ಆಗಿ ಹೋಗೈತಿ. ಇದು ಭಾಳ ರುಚಿ ಆಗ್ತದ್ರಿ ಇದು ಹುಗ್ಗಿ. ಇವಾಗ ಇದ್ರದ್ದು ಒಂದು ಬಾಯನ್ನ ಮುಚ್ಚತೇನ್ರಿ. ಒಂದು 2 ನಿಮಿಷ ಕುದಿಸ್ಬಿಟ್ಟೆ ಅಂದ್ರೆ ಹುಗ್ಗಿ ರೆಡಿ ಆಗ್ತೈತ್ರಿ. ನೋಡ್ರಿ, ನಿಮ್ಗೆ ತೋರಿಸ್ತೀನಿ ಎಷ್ಟು ಚಂದ ಕಾಣಕತ್ತೈತಿ ಅಂತ ಹೇಳಿ. ಅವೆಲ್ಲದ್ದು ಒಂದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದ್ರಿ. ಆನಂತರ ಎಲ್ಲ ಕುದ್ದಾದ ನಂತರ ನಾವು ಒಂದು ಲೋಟ ಹಾಲನ್ನ ಏನ್ ತೋರಿಸಿದ್ನಲ್ಲ ಆ ಹಾಲನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನ್ರಿ. ನೀವು ಬೇಕಾದ್ರೆ ಊಟ ಮಾಡುವಾಗ ತುಪ್ಪ ಹಾಲು ಹಾಕೊಂಡು ಊಟ ಮಾಡ್ಬೋದು. ನಾನು ಇದರಲ್ಲಿ ಹಾಕಿದ್ದೇನೆ, ತುಂಬಾ ಟೇಸ್ಟ್ ಆಗ್ತೈತೆ ಅಂತ ಹೇಳಿ. ನೀವು ಕೂಡ ಇದೇ ರೀತಿಯಾಗಿ ಮಾಡ್ರಿ, ಟ್ರೈ ಮಾಡಿ. ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ನೋಡ್ರಿ ಎಷ್ಟು ಚಂದ ಕಾಣ್ತೈತಿ. ನಮ್ಮ ಉತ್ತರ ಕರ್ನಾಟಕದ ಒಂದು ಸೌತಿ ಬೀಜದ ಹುಗ್ಗಿ ಒಂದು ರೆಡಿ ಆಯ್ತು ನೋಡ್ರಿ. ಇವಾಗ ರೆಸಿಪಿ ಸಖತ್ ಟೇಸ್ಟ್ ಆಗಿರ್ತೈತ್ರಿ, ಭಾಳ ರುಚಿ ಆಗಿರ್ತೈತಿ. ನೀವು ಕೂಡ ಹಂಗಾರ ಟ್ರೈ ಮಾಡ್ರಿ. ನೋಡ್ರಿ ಇವಾಗ ತೋರಿಸ್ತೇನೆ ನೋಡ್ರಿ. ಫೈನಲ್ ಆಗಿ ಸೌತಿ ಬೀಜದ ಹುಗ್ಗಿ ರೆಡಿ ಆಯ್ತು ನೋಡ್ರಿ. ಭಾಳ ಟೇಸ್ಟ್ ಆಗಿರ್ತೈತ್ರಿ ಊಟ ಮಾಡ್ಲಿಕ್ಕೆ ನಮ್ಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ರೆಸಿಪಿ ಯಾವ ರೀತಿ ಇತ್ತು ಅಂತ ಹೇಳಿ. ನಿಮಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟವಾದ್ರೆ ಒಂದು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಹಾಗೆಯೇ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಹಾಗೆಯೇ ನನ್ನೆಲ್ಲ ಒಂದು ವಿಡಿಯೋಗಳನ್ನು ನೀವೆಲ್ಲ ಇಷ್ಟಪಟ್ಟು ನೋಡ್ರಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಒಂದು ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ಹೇಳಿ ಕೇಳ್ತಾ, ಈ ವಿಡಿಯೋನ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.